ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತುಂಬಾ ಕಳೆದ ಬಾರಿ ಮಂತ್ರಿ ಆದಾಗಲೂ ಕೂಡ ಶಾಕ್ ಆಗಿತ್ತು. ಮಂತ್ರಿ ಆದ್ರಲ್ಲ ಕೊನೆಗೆ ಇವರು ಹೇಗೆ ಸಾಧ್ಯ ಆಯಿತು ಇದು ಅಂತ. ಈಗ ಮತ್ತೆ ಮಂತ್ರಿ ಆದ ಮೇಲೂ ಕೂಡ ಒಂದಿಷ್ಟು ಎಡವಟ್ ಮಾಡ್ಕೊಳ್ತಾ ಇದ್ದಾರೆ, ಎಡವಟ್ ಮಾಡ್ಕೊಂಡಿದ್ದಾರೆ. ಆಗಸ್ಟ್ 15ರ ಏನು ಇಂಡಿಪೆಂಡೆನ್ಸ್ ಡೇ ಇತ್ತು, ಅವರ ಉಸ್ತುವಾರಿ ಏನು ಕೊಟ್ಟಿದ್ರು ಆ ಉಸ್ತುವಾರಿಯಲ್ಲಿ ಹೋಗಿ ಧ್ವಜಾರೋಹಣವನ್ನು ಮಾಡಲಿಲ್ಲ. ಸೊ ಇದು ಒಂದು ರೀತಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರನ ಉಂಟು ಮಾಡಿತು. ಬಿ ಜೆ ಪಿ ಒಂದು ದೊಡ್ಡ ಅಸ್ತ್ರವಾಗಿ ಕೂಡ ಇದನ್ನ ಬಳಸ್ಕೊಳ್ತು. ದೇಶ ಪ್ರೇಮ ಇಲ್ಲ ಇವ್ರಿಗೆ, ಒಂದು ರಾಷ್ಟ್ರಧ್ವಜ ಆರಿಸಿ ಅಂದರೂ ಕೂಡ ಉಸ್ತುವಾರಿ ಕೊಟ್ಟರು ಕೂಡ ಹೋಗಲಿಲ್ಲ ಅಂತ ತುಂಬ ಟ್ರೋಲ್ ಮಾಡ್ತು, ವಿರೋಧವನ್ನು ವ್ಯಕ್ತಪಡಿಸ್ತು. ಸೊ ಯಾರವರು ಅಂದರೆ ಜಮೀರ್ ಅಹಮದ್ ಖಾನ್. ಎಸ್, ಜಮೀರ್ ಅಹಮದ್ ಖಾನ್ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಹಿಂದೆ ದಾವಣಗೆರೆ ವಿಚಾರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಏನಿತ್ತು, ಈಗ ಮತ್ತೆ ಪಕ್ಷದ ಆಂತರಿಕ ವಿಚಾರದಲ್ಲೇ ಜಮೀರ್ ವಿಚಾರ ಚರ್ಚೆ ಆಗ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಇವ್ರ ಮೇಲಿತ್ತು ದಾವಣಗೆರೆ ವಿಚಾರದಲ್ಲಿ. ಯಾಕೆ ಮಂತ್ರಿ ಮಾಡಿದ್ರಿ ಅನ್ನೋ ಥರ ಆಗಲೇ ಚರ್ಚೆ ಆಗಿತ್ತು. ಬಟ್ ಬೇಕೇ ಬೇಕು, ಅಲ್ಪಸಂಖ್ಯಾತರ ನಾಯಕ, ಮುಸ್ಲಿಂ ಮಾಸ್ ಲೀಡರ್ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಮಾಡಿದ್ರು. ಆದರೆ ಸ್ವಾತಂತ್ರ್ಯ ದಿನಾಚರಣೆಯ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಬೇಡ, ವಿಜಯನಗರಕ್ಕೆ ನಾನು ಹೋಗಲ್ಲ, ಧ್ವಜಾರೋಹಣ ಮಾಡಲ್ಲ, ಅಲ್ಲಿ ನಾನು ಇಲ್ಲೇ ಚಾಮರಾಜಪೇಟೆಯಲ್ಲೇ ಮಾಡ್ತೀನಿ ಅಂತ ಚಾಮರಾಜಪೇಟೆಯಲ್ಲೇ ಮಾಡಿದ್ರು. ಆದರೆ ಜಮೀರ್ ನಡೆಗೆ ಒಂದು ರೀತಿ ಬಿ ಜೆ ಪಿಗೆ ಮತ್ತು JDSಗೆ ಒಂದು ಅಸ್ತ್ರ ಸಿಕ್ಕಂತಾಯಿತು. ಆಕ್ರೋಶವನ್ನು ವ್ಯಕ್ತಪಡಿಸೋದು, ಸಾಕಷ್ಟು ವಿವಾದ ಕೂಡ ಆಯಿತು. ಸೊ ಇದಕ್ಕೆ ಮುನ್ನ ದಾವಣಗೆರೆ ವಿವಾದ ಆಗಿತ್ತು. ಸುರ್ಜೇವಾಲಾ ವೇಣುಗೋಪಾಲ್ ಅವರಿಗೆ ತುಂಬ ಪ್ರೆಷರ್ ಮಾಡಿ ಒಂದು ರೀತಿ ಲಾಬಿ ಮಾಡಿ ಸಚಿವ ಸ್ಥಾನನ ಪಡ್ಕೊಂಡಿದ್ರು ಜಮೀರ್ ಅಹಮದ್ ಖಾನ್. ಎಷ್ಟರ ಮಟ್ಟಿಗೆ ಅಂದರೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನೋ ಲೆಕ್ಕಾಚಾರ. ಯಾಕಂದರೆ ಸಿದ್ದರಾಮಯ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬೇಡ ಜಮೀರಿಗೆ ಸ್ಥಾನ ಕೊಡೋದು ಬೇಡ ಅಂತ ಸಿದ್ದರಾಮಯ್ಯನೇ ಹೇಳಿದರು. ಹೀಗಾಗಿ ಅವ್ರಿಗೆ ಕೊನೆ ಕ್ಷಣರು ಕೊಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಇತ್ತು. ಬಟ್ ಕೊನೆ ಜಮೀರ್ ಹೆಸರು ಲಾಸ್ಟು ಆ್ಯಕ್ಚುಲಿ ಆ ಲಿಸ್ಟಲ್ಲಿ. ಸೊ ಜಮೀರ್ ಹೆಸರು ಈಗ ಮತ್ತೆ ಚಾಲ್ತಿಗೆ ಬರ್ತಾ ಇದ್ದಾರೆ, ಮಾಜಿ ಆಗ್ತಾರೆ. ಇಷ್ಟಲ್ಲ ಅಂದ್ರೆ ಆಲ್ಫಾಬೆಟ್ ಕೊಟ್ಟಿದ್ರು ಸೊ ನಿರೀಕ್ಷೆ ಒಂದ್ ರೀತಿ ಅಂದ್ರೆ ಕೊಡಲ್ಲಪ್ಪ ಅಂತ ಕೊನೆವರೆಗೂ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ ಗಿಟ್ಸ್ಕೊಂಡಿದ್ರು ಜಮೀರ್ ಅಹಮದ್ ಖಾನ್. ದಾವಣಗೆರೆಯಿಂದ ಬಹಳ ಲಭ್ಯ ಆಯ್ತು, ಯಾವುದೇ ಕಾರಣಕ್ಕೂ ಜಮೀರ್ನ ಸೇರಿಸಲೇಬಾರ್ದು ಅಂತ. ಜೊತೆಗೆ ದಾವಣಗೆರೆಯಿಂದ ಯಾವ ರೀತಿ ಲಾಭ ಆಯ್ತು ಅಂದ್ರೆ ಮಲ್ಲಿಕಾರ್ಜುನ್ ಅವ್ರ ಹೆಸರೇ ಇರಲಿಲ್ಲ ಪಟ್ಟಿಯಲ್ಲಿ. ಒಂದು ಫೋನ್ ಕಾಲ್ ಅಲ್ಲಿ ಮಂಕಾಳ್ ವೈದ್ಯ ಹೆಸರು ಡಿಲೀಟ್ ಆಯ್ತು, ಮಲ್ಲಿಕಾರ್ಜುನ್ ಹೆಸರು ಬಂದ್ಬಿಡ್ತು. ಹೌದು, ನೋಡಿದ್ರೆ ಮತ್ತೆ ಜಮೀರ್ ಇದ್ದಾರೆ. ಮತ್ತೆ ಅದೇ ದಿನನೋ ಮಾರನೇ ದಿನನೋ ಅವ್ರು ಬೆಂಗಳೂರಲ್ಲೇ ಇರಲಿಲ್ಲ, ಅವ್ರು ಫಾರಿನ್ ಅಲ್ಲಿ. ಹೆಂಗೆ ಅಂದ್ರೆ ಏನು ದಾವಣಗೆರೆ ವಿಚಾರದಲ್ಲಿ ಮಾರ್ತೆ SS ಮಲ್ಲಿಕಾರ್ಜುನ್, ಆಮೇಲೆ ಜಮೀರ್ ಅಹಮದ್ ಖಾನ್, ಅದಾದ್ಮೇಲೆ ಇವರು ಶಿವನಗರ MLA ರಿಜ್ವಾನ್ ಅರ್ಷದ್. ಸೊ ಈ 3 ಜನದಲ್ಲಿ ವಿಚಾರದಲ್ಲಿ ಸ್ವಲ್ಪ ಎಲೆಕ್ಷನ್ ವಿಚಾರದಲ್ಲಿ ಈ 3 ಜನ ಸದ್ದು ಮಾಡಿದ್ರು. ಹೌದೌದು, ಯಾಕಂದ್ರೆ ಜಮೀರ್ ವರ್ಸಸ್ ಮಲ್ಲಿಕಾರ್ಜುನ್ ಥರ ಆಗಿತ್ತು. ಆಮೇಲೆ ಜಮೀರ್ ಪಕ್ಷದ್ರೋಹಿ ಕೆಲಸವನ್ನ ಮಾಡಿದ್ರು ಅಂತ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದು ಇದೇ ಸಲೀಂ ಮತ್ತೆ ರಿಜ್ವಾನ್ ಅರ್ಷದ್. ಸೊ ಈ 4 ಜನ ಈಗ ಪ್ರಾಫಿಟೇಬಲ್. ಆಕ್ಚುಲಿ ಜಮೀರ್ ಹೆಸರೇನು ಬಹಿರಂಗವಾಗಿ ಹೇಳಿಲ್ಲ, ಆದ್ರೆ ಕೆಲವರು ಓಪನ್ ಸೀಕ್ರೆಟ್ ಎಲ್ಲ ಗೊತ್ತಿರೋದೇ ಅಲ್ವಾ ಅದು. ಆಮೇಲೆ ಎಲ್ಲರೂ ಬಹಿರಂಗ ಆಯ್ತು, ಅವರೇ ಮಾಡಿದಂತ ಆಡಿಯೋ ಬಿಡುಗಡೆ ಆಯ್ತು, ಆಡಿಯೋ ಎಲ್ಲ ಬಂತು ಜಮೀರ್ದು, ಎಲ್ಲವೂ ಆಯ್ತು. ಸೊ ಈ 4 ಜನರ ಸುತ್ತ ದಾವಣಗೆರೆ ರಾಜಕಾರಣ ರೌಂಡ್ ಮಾಡ್ತು. ಇವತ್ತು ಈ 4 ಜನ ಬೆನಿಫಿಷಿಯರ್ಸ್. ಹೌದೌದು, ಒಬ್ರು ಸ್ಪೀಕರ್ ಆದ್ರು, ಇನ್ನೊಬ್ರು ಮಂತ್ರಿ ಆದ್ರು, ಆಹಾರ ಇಲಾಖೆ ರಿಜ್ವಾನ್. ಇವ್ರು ನೋಡಿದ್ರೆ ಇನ್ನು ಜಮೀರ್ ಮಂತ್ರಿ ಆದ್ರು, ಮಲ್ಲಿಕಾರ್ಜುನ ಮಂತ್ರಿ ಆದ್ರು. ಪಾಪ ಜನ ಪಕ್ಷ ವಿರೋಧಿ ಆಗ್ಬಿಡ್ತು, ದಾವಣಗೆರೆ ಲಾಸ್ ಆಯ್ತು ಕಾಂಗ್ರೆಸ್ಗೆ ಅಂತ ಹೇಳ್ಕೊಂಡು ಸುಮ್ಮನೆ ಭಯ ಪಡ್ಕೊಂಡಿದ್ರು. ಈಗ ಮತ್ತೆ ಜಮೀರ್ ವಿಚಾರ ಚರ್ಚೆ ಆಗ್ತಾ ಇದೆ. ಇಲ್ಲ, ಜಮೀರ್ ಕ್ರೆಡಿಟ್ ವೇಣುಗೋಪಾಲ್ಗೆ ಹೋಗ್ಬೇಕು. ಯಾಕಂದ್ರೆ ವೇಣುಗೋಪಾಲ್ ಅವರು 2.5 ವರ್ಷದ ಬಳಿಕ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸ್ಕೊಂಡಿದ್ದಾರೆ, ಕೇರಳದಲ್ಲಿ ಮುಖ್ಯಮಂತ್ರಿ ಕೇರಳದಲ್ಲಿ. ಜೊತೆಗೆ ಈ ಬಾರಿ ಕೇರಳ ಚುನಾವಣೆಯಲ್ಲಿ ಜಮೀರ್ ಫ್ಯಾಕ್ಟರ್ ನಡೀತು. ದಾವಣಗೆರೆಯಲ್ಲಿ ಏನೋ ವಿರುದ್ಧ ಮಾಡಿರೋದು ನಿಜ, ಅವರೇ ಆ ಆಡಿಯೋದಲ್ಲಿ ಒಪ್ಕೊಂಡಿದ್ದಾರೆ. ಅವ್ರು ನಂದಲ್ಲ ಆಡಿಯೋ ಅಂತ ಮಲ್ಲಿಕಾರ್ಜುನ್ ಸೇರಿದಂತೆ ಎಲ್ಲರೂ ಕೂಡ ಜಮೀರ್ದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಮಾಹಿತಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಸಂಬಂಧ ಅಲ್ಲಿವರೆಗೂ ಒಂದು ರೀತಿ ಇತ್ತು. ಅದಾದ ಬಳಿಕ ದಾವಣಗೆರೆ ಚುನಾವಣೆಯಲ್ಲಿ ಅವ್ರು ನಡ್ಕೊಂಡಂತಹ ರೀತಿ ಆಡಿಯೋ ಬಂದ ಬಳಿಕ ಹಾಗೂ ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಸೇರಿದಂತೆ ಇವ್ರ ಟೀಮ್ ಹೋಗಿ ಹೇಳಿದ್ದು ಎಲ್ಲ ಆದ ಬಳಿಕವೇ ಯಾವುದೇ ಕಾರಣಕ್ಕೂ ಜಮೀರ್ ಅವರು ಇದೆಲ್ಲ ಆಯ್ತು ಮರ್ತಿ. ಈಗ ಓಕೆ, ಬಾಲಕೃಷ್ಣ ತ್ಯಾಗ ಮಾಡಿದ ಅವರೇ ಹೇಳಿದ್ರು, ನಾಗೇಂದ್ರ ಮೇಲೆ ಆರೋಪ ಇದೆ, ಓಕೆ, ಇಬ್ರು ಓಕೆ. ನನಗೆ ಕುತೂಹಲ ಇರೋದು ಜಮೀರ್ ಹೆಸರು ಯಾಕೆ ಇದಕ್ಕಿದಂಗೆ ಬಂತು ಅಂದ್ರೆ ಅವ್ರನ್ನ ಕೈ ಬಿಡಬಹುದು, ಯಾಕೆ ಅವ್ರ ಹೆಸರು ಬರ್ತಾ ಇದೆ ಈಗ ಅಂತ. ಅಲ್ಲ, ನನಗನ್ಸುತ್ತೆ ಈ ಜಮೀರ್ ಆ ಪಟ್ಟಿಯಲ್ಲಿ ಬಂದಿದ್ದು ಖರ್ಗೆ ಇಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದಂತಹ ಹೆಸರಲ್ಲ ಅನ್ಸುತ್ತೆ. ಅದು ಜಮೀರ್ ಹೆಸರು ಅಂತಿಮ ಮಾಡಿರೋದು ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ. DK ಶಿವಕುಮಾರ್ ಅವ್ರಿಗೂ ಈಗ ಜಮೀರ್ ಅಂತವ್ರು ಬೇಕು. ಯಾಕಂತ ಹೇಳಿದ್ರೆ ಮುಂದೆ ಚುನಾವಣೆ ಮಾಡಬೇಕು. ಈಗ ಸಿದ್ದರಾಮಯ್ಯ ಅವ್ರಿಗೇನು
ಮುಂದೆ ಚುನಾವಣೆ ಸಕ್ರಿಯ ರಾಜಕೀಯದಲ್ಲಿ ಕೂಡ ಇರ್ತೀನಿ ಅಂತ ಅವ್ರಿಗೇನು ಹೇಳ್ತಾರೆ. ಆದ್ರೆ ಅವ್ರಿಗೆ ಲಾಭ ನಷ್ಟದ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ. ಈಗ ಲಾಭ ನಷ್ಟದ ಅವಶ್ಯಕತೆ ಇರೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಶಿವಕುಮಾರ್ಗೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಸ್ಲಿಂ ಅಲ್ಲಿ ಮಾಸ್ ಲೀಡರ್ ಒಬ್ರು ತಮ್ಮ ಜೊತೆ ಬೇಕು. ಈಗ ನೋಡಿ, ಸಿದ್ದರಾಮಯ್ಯ ಅವರು ವಿರೋಧ ಮಾಡ್ತಾರೆ, ಆದ್ರೆ ಅವತ್ತಿನವರೆಗೂ ಕೂಡ ಜಮೀರ್ನ ವಿರೋಧ ಮಾಡ್ತಿದ್ದಂತಹ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ ಜಮೀರ್ ಬೇಕು ಅಂತ ಅಂತಿದ್ದಾರೆ. ಮಾತಾಡ್ತಾರೆ. ಈ ಬಾರಿ ಜಮೀರು ಎಂಟ್ರಿ ಆಗಿರೋದು ಜಮೀರ್ ಮಾಡಿದಂತಹ ಒಳಗಿನ ಸ್ಟ್ರಾಟಜಿ, ಅದು ವೇಣುಗೋಪಾಲ, ಸುರ್ಜೇವಾಲಾ, ಮತ್ತೊಂದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು. ಕೇರಳದಲ್ಲಿ ವರ್ಕೌಟ್ ಆಯ್ತು, ತೆಲಂಗಾಣದಲ್ಲಿ ವರ್ಕೌಟ್ ಆಯ್ತು, ಮುಂದೆ ಕರ್ನಾಟಕದಲ್ಲೂ ಕೂಡ ಸಲೀಮು, ರಿಜ್ವಾನು, ತನ್ವೀರು, ಬೇರೆ ಎಲ್ಲರಿಗಿಂತಲೂ ಕೂಡ ರಿಜ್ವಾನ್ ನಮಗೆ ವರ್ಕೌಟ್ ಆಗ್ತಾರೆ, ಜಮೀರ್ ಅಹಮದ್ ಖಾನ್ ವರ್ಕೌಟ್ ಆಗ್ತಾರೆ. ಜಮೀರ್ ಅಹಮದ್ ಖಾನ್ ಬೇಕೇ ಬೇಕು ಅಂತ ಪಟ್ಟಿಡಿದರ ಪರಿಣಾಮವಾಗಿ ಅವರ ಹೆಸರು. ಹಾಗಾದ್ರೆ ಸಿಎಂ ಈಗ ಡೆಲ್ಲಿ ಹೋಗ್ತಾರೆ, ಜಮೀರ್ ಬೇಕಪ್ಪ, ಜಮೀರ್ ಬಿಡೋದ್ ಬೇಡ ಅಂತಾನು ಹೇಳ್ಬೋದು. ಸೊ ಜಮೀರ್ ಉಳ್ಕೊಳ್ಳೋ ಚಾನ್ಸ್ ಕೂಡ ಇದೆ, 100% ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ಅಸಮಾಧಾನ ಬೇರೆಯವ್ರಿಗೆ ಏನಿದೆಯಲ್ಲ, ಅದರಲ್ಲಿ 50% ಅಸಮಾಧಾನ ಜಮೀರ್ ವಿಚಾರಕ್ಕಿದೆ ಅಂತ. ಜಮೀರ್ ಮಾಡ್ಲೇಬಾರ್ದು ಅಂತ ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ರು. ನನಗೆ ವಿರುದ್ಧ ಮಾಡಿದಾಗ ನಾನ್ಯಾಕೆ ಅವ್ರ ಪರವಾಗಿ ಮಾತಾಡ್ಲಿ ಅಂತ ಹೇಳ್ಬಿಟ್ಟು, ಪಕ್ಷದ ವಿರುದ್ಧ ಮಾಡಿದಂತವ್ರಿಗೆ ನೀವು ಅವಕಾಶಗಳು ಕೊಟ್ಟಿದ್ದಾದ್ರೆ ಮತ್ತೇನ್ ಮೆಸೇಜ್ ಪಾಸ್ ಮಾಡಿದ್ರೆ ಅಂತ. ಡೆಫಿನೆಟ್ಲಿ. ಹೀಗಾಗಿ ಇದೇನಾ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಜಮೀರ್ ತೆಗೆದ್ರೆ ಅಲ್ಲಿ ತನ್ವೀರ್ ಶೆಟ್ಟಿ ಕೊಡಬಹುದು ಮೈಸೂರಿಂದ. ರಿಜ್ವಾನ್ ಕೊಟ್ಟಿರೋದು ಸಿದ್ದರಾಮಯ್ಯನಿಂದ. ರಿಜ್ವಾನು ಕೂಡ ಮೈಸೂರು ಮೂಲದವ್ರೆ, ಆದ್ರೆ ರಿಜ್ವಾನ್ ಯಾವತ್ತೂ ಕೂಡ ಮೈಸೂರು ಮೂಲದವ್ರು ಜಿಲ್ಲೆ ಮೈಸೂರು ಇರ್ಬೋದು, ಆದ್ರೆ ಅವರು ವಿಧಾನಸಭಾ ಚುನಾವಣೆ ಶಿವಾಜಿನಗರ ಹೋರಾಟ ಮಾಡಿದ್ದು ಬೆಳೆದಿದ್ದು ಹುಟ್ಟಿದೆಲ್ಲ ಇಲ್ಲೇನೆ. ಹಾಗಾಗಿ ಶಿವಾಜಿನಗರ ಅಂತಾನೆ ಕನ್ಸಿಡರ್ ಮಾಡ್ಬೇಕು ರಿಜ್ವಾನ್ಗೆ. ನೋಡೋಣ, ಜಮೀರ್ ಅಕಸ್ಮಾತ್ ಕೈ ಬಿಟ್ರೆ, ಬಹುಶಃ ಕೈ ಬಿಡಕ್ಕೆ ಅಷ್ಟು ಸುಲಭ ಅಲ್ಲ ಜಮೀರ್ ವಿಚಾರದಲ್ಲಿ. ನೋಡೋಣ ಏನ್ ಮಾಡ್ಬೋದು ಅಂತ.